ಜಾತಿ ಪ್ರಮಾಣ ಪತ್ರವು ಏಕೆ ಮಾಡಿಸಬೇಕು? ಇದರಿಂದ ಆಗುವ ಉಪಯೋಗ ಏನು? ಈ ಪ್ರಮಾಣ ಪತ್ರವನ್ನು ಈ ವರ್ಷ ಯಾವ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಪಡೆಯಬೇಕು? ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಎಲ್ಲಿಂದ ಪಡೆದುಕೊಳ್ಳಬೇಕು? ಈ ಎಲ್ಲ ವಿಷಯಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹಂತವಾಗಿ ತಿಳಿದುಕೊಳ್ಳೋಣ. ವಿ ಡಿಜಿಟಲ್ ಸೇವಾ ಚಾನೆಲ್ಗೆ ಸ್ವಾಗತ. ನಿಮಗೆ ಮುಂದಿನ ದಿನಗಳಲ್ಲಿ ಈ ತರಹದ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜಾತಿ ಪ್ರಮಾಣ ಪತ್ರವು ಸರ್ಕಾರದಿಂದ ನೀಡಲಾಗುವ ಅಧಿಕೃತ ದಾಖಲೆ. ಇದು ವ್ಯಕ್ತಿಯು ಯಾವ ಜಾತಿಗೆ ಸೇರಿದ್ದಾನೆ ಎಂಬುದನ್ನು ದೃಢೀಕರಿಸುತ್ತದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು ಮುಂತಾದವರಿಗೆ ಮೀಸಲಾತಿ ಪಡೆಯಲು ಇದು ಅಗತ್ಯವಾಗಿದೆ. ಈ ಪ್ರಮಾಣ ಪತ್ರವನ್ನು ಸರ್ಕಾರಿ ವಿದ್ಯಾರ್ಥಿ ವೇತನ ಪಡೆಯಲು, ಶಿಕ್ಷಣದಲ್ಲಿ ಮೀಸಲಾತಿ ಪಡೆಯಲು, ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಪಡೆಯಲು, ಬಡವರಿಗೆ ನೀಡುವ ಸಬ್ಸಿಡಿ ಮತ್ತು ಸಾಲ ಹಾಗೂ ಯೋಜನೆಗಳಲ್ಲಿ ಭಾಗವಹಿಸಲು ಉಪಯೋಗವಾಗುತ್ತದೆ. ಅರ್ಜಿ ಸಲ್ಲಿಸಲು ಮೊದಲು ಬೇಕಾಗುವ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ನಂತರ ಅಧಿಕೃತ ನಾಡ ಕಚೇರಿ ಪೋರ್ಟಲ್ಗೆ ಭೇಟಿ ನೀಡಿ. ವೆಬ್ಸೈಟ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಮುಖಪುಟದಲ್ಲಿ ಇರುವ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ 10 ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಒಟಿಪಿ ಪಡೆಯಿರಿ ಬಟನ್ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಕಳುಹಿಸಿ ಮತ್ತು ಒಟಿಪಿ ಮೂಲಕ ಲಾಗಿನ್ ಮಾಡಿ. ನಿಮಗೆ ಯಾವ ಭಾಷೆಯಲ್ಲಿ ಪ್ರಮಾಣ ಪತ್ರ ಬೇಕಾಗುವುದೋ ಆ ಭಾಷೆಯನ್ನು ಆರಿಸಿಕೊಳ್ಳಿ. ಡ್ಯಾಶ್ಬೋರ್ಡ್ನಲ್ಲಿರುವ ನ್ಯೂ ರಿಕ್ವೆಸ್ಟ್ ಹೊಸ ವಿನಂತಿ ಮೆನುವನ್ನು ಕ್ಲಿಕ್ ಮಾಡಿ. ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣಪತ್ರವನ್ನು ಆಯ್ಕೆ ಮಾಡಿ. ಇಲ್ಲಿ ಅರ್ಜಿಯ ಬಗ್ಗೆ ಕೆಲವು ವಿವರಗಳನ್ನು ನೀಡಲಾಗಿದೆ. ನಂತರ ಕೊನೆಯಲ್ಲಿ ಇರುವ ಮುಂದುವರೆಸಿ ಅಥವಾ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ಅದರ ಸಂಖ್ಯೆಯನ್ನು ನಮೂದಿಸಿ, ಕುಟುಂಬದ ವಿವರಗಳನ್ನು ಪಡೆದು ಅದರಲ್ಲಿ ನಿಮ್ಮ ಹೆಸರನ್ನು ಕ್ಲಿಕ್ ಮಾಡಿ. ರೇಷನ್ ಕಾರ್ಡ್ ಇಲ್ಲದಿದ್ದರೆ ಇಲ್ಲ ಎಂದು ಕ್ಲಿಕ್ ಮಾಡಿ ಹಾಗೂ ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಸಂಖ್ಯೆ ಹಾಗೂ ಆಧಾರಿನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ನಮೂದಿಸಿ ದೃಢೀಕರಿಸಿ. ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರ ಲಭ್ಯವಿದ್ದರೆ ಇಲ್ಲಿ ತೋರಿಸುತ್ತದೆ. ನೀವು ಅದರ ಪಾವತಿ ಮಾಡುವ ಮೂಲಕ ಪ್ರಮಾಣ ಪತ್ರವನ್ನು ಕೂಡಲೇ ಪಡೆಯಬಹುದು. ಇಲ್ಲವಾದಲ್ಲಿ ಅರ್ಜಿ ಸಲ್ಲಿಸಲು ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಈ ಹಂತದಲ್ಲಿ ಮೊದಲು ನಿಮ್ಮ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಪ್ರಸ್ತುತ ಹಾಗೂ ಖಾಯಂ ವಿಳಾಸ, ಮೊಬೈಲ್ ನಂಬರ್, ಇಮೇಲ್ ಐಡಿ ನಮೂದಿಸಿ ಮುಂದುವರಿಯಿರಿ. ನಿಮ್ಮ ಪ್ರಮಾಣಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ ಎಂಬ ಪ್ರಶ್ನೆಗೆ ಹೌದು ಎಂದು ಕ್ಲಿಕ್ ಮಾಡಿ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಮಾಣ ಪತ್ರವು ಕಳೆದು ಹೋದರೂ ಕೂಡ ನೀವು ಡಿಜಿಲಾಕರಿನಿಂದ ಪುನಃ ಪಡೆಯಬಹುದು. ಮುಂದಿನ ಹಂತದಲ್ಲಿ ನಿಮ್ಮ ಜಾತಿ, ಜಾತಿಯ ವರ್ಗ, ಪ್ರಮಾಣ ಪತ್ರದ ಉದ್ದೇಶದ ಬಗ್ಗೆ ನಮೂದಿಸಿ ಮತ್ತು ಮುಂದುವರಿಯಿರಿ. ನಂತರ ಅರ್ಜಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸಂಖ್ಯೆಯು ಜನರೇಟ್ ಆದ ಮೇಲೆ ಓಕೆ ಎಂದು ಕ್ಲಿಕ್ ಮಾಡಿ. ನಂತರ ಈ ಸೈನ್ ಹಂತಕ್ಕೆ ಬರುವುದು. ಆಧಾರ್ ಒಟಿಪಿ ಬಳಸಿ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಿ. ನಂತರ ನಿಗದಿಪಡಿಸಿದ ಸೇವಾ ಶುಲ್ಕವನ್ನು ಯುಪಿಐ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಿ. ನಂತರ ಸಲ್ಲಿಸಿದ ಅರ್ಜಿಯ ಸ್ಲಿಪ್ ಫಾರಂ ಜನರೇಟ್ ಆಗುತ್ತದೆ. ಅರ್ಜಿ ಸಲ್ಲಿಕೆಯಾದ ನಂತರ ಸಿಗುವ ರೆಡ್ ಸಂಖ್ಯೆಯನ್ನು ಮುಂದಿನ ಉಲ್ಲೇಖಕ್ಕಾಗಿ ಉಳಿಸಿಕೊಳ್ಳಿ. ನಿಮ್ಮ ಅರ್ಜಿಯ ಪ್ರಗತಿಯನ್ನು ತಿಳಿಯಲು ನಾಡ ಕಚೇರಿ ಅರ್ಜಿ ಸ್ಥಿತಿ ಪುಟದಲ್ಲಿ ನಿಮ್ಮ ರೆಡ್ ಸಂಖ್ಯೆಯನ್ನು ನಮೂದಿಸಿ. ಸಾಮಾನ್ಯವಾಗಿ 7 ರಿಂದ 21 ದಿನಗಳಲ್ಲಿ ತಹಶೀಲ್ದಾರ್ ಅವರಿಂದ ಅನುಮೋದನೆ ದೊರೆತ ನಂತರ ಪೋರ್ಟಲ್ನಲ್ಲಿರುವ ಪ್ರಿಂಟ್ ಮೆನು ಮೂಲಕ ಡಿಜಿಟಲ್ ಸಹಿ ಇರುವ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.